ನನ್ನ ಈ ಕಾರ್ಯವನ್ನು ಮಾಡಿ ಎಂಬಾಗಿ ಆ ಶ್ರೀರಾಮನನ್ನು ಕೊಂಡಾಡುತ್ತಾ ತದನಂತರ ಆ ಕಥಾಮೃತಗಳನ್ನು ಮಾಡುತ್ತಾರೆ. ಹಾಗಿದ ಮೇಲೆ ದಾಸಾನುದಾಸರಂತಹ ಚಿನ್ನಿದಾಸರು ರಾಜವಿಕ್ರಮ ಅಥವಾ ಶ್ರೀಪ್ರಭು ಕಥಾಮೃತವನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಹಾಗಿದ ಮೇಲೆ ಈ ರಾಜವಿಕ್ರಮ ಅಥವಾ ಶ್ರೀಪ್ರಭ ಕಥಾಭಾಗವನ್ನ ಯಾರಿಗೆ ಹೇಳಿದ್ದಾರೆ? ರಾಜವಿಕ್ರಮ ಮತ್ತು ಶ್ರೀಪ್ರಭ ಎಂಬ ಕಥಾಮೃತವನ್ನ ಯಾರಿಗೆ ಹೇಳಿದರು? ದಾಸರು ಇಲ್ಲಿ ಯಾರು ಕೇಳಿಕತ್ತಾರೋ ಅವ್ರಿಗೆ ಹೇಳಿದರು. ಯಾವುದೇ ಒಂದು ವಿಚಾರ ಮತ್ತೊಬ್ಬರಿಂದ ಮಗದೊಬ್ಬರಿಗೆ ತಿಳಿಬೇಕು ಅಂದ್ರೆ ಬಹಳ ಸೂಕ್ತವಾಗಿ ಒಬ್ಬರಿಂದ ಒಬ್ಬರಿಗೆ ತಿಳಿಬೇಕು. ಪ್ರತಿಯೊಂದು ವಿಚಾರ ಕೂಡ ಹಾಗೆ ನೋಡಿ. ಇದು ಶನಿವಾರ ಕಡೆಯ ಶ್ರಾವಣ. ಈ ಶನಿವಾರಕ್ಕೆ ಆ ಭಗವಂತನ ಕಥಾಮೃತವನ್ನು ವರ್ಣನೆ ಮಾಡಲಿಕ್ಕೆ, ಆ ಮಹಾನುಭಾವನ ಸೇವೆಗೆ ಪಾತ್ರರಾಗಲಿಕ್ಕೆ ನಮಗೆ ಒಂದು 3-4 ಕಡೆ ಕಥೆ ಬಂದಿತ್ತು. ಅದೇನು ಭಗವಂತನ ಚಿಂತ ಗೊತ್ತಿಲ್ಲ ನಮಗೆ. ಎಲ್ಲಿಗೆ ಅಂತ ಹೋಗಿ ನನ್ನ ಸ್ಮರಣೆ ಮಾಡಬೇಕು, ಅದೇ ಕೃಪೆ ಯಾರ್ದು ಆ ನನ್ನ. ನಾವು 4-6 ಕಡೆ ಕಥೆಯನ್ನು ಹೋಗ್ಬಿಡಿದ್ರು ಕೂಡ ಒಂದೊಂದಾಗಿ ಮೊಟ್ಟನಾಗ್ತಲೇ ಬಂತು. ಆಮೇಲೆ ಈ ಸ್ವಲ್ಪ ದಿವಸದಲ್ಲಿ ನಮ್ಮ ಮಂಜಣ್ಣವರು ನಮಗೆ ಹೇಳಿದರು, ನೋಡ್ರಪ್ಪ ಈ ಕಡೆ ಶ್ರಾವಣ ಒಂದು ಕಥೆ ಮಾಡ್ಕೊಡಿ. ಇಲ್ಲ ಸ್ವಾಮಿ ಆ ಡೇಟ್ಗೆ ಬೇರೆ ಕಡೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಸರಿ ಸುಮ್ಮನೆ ಆದ. ಮತ್ತೆ ಇನ್ನೊಂದು ಸ್ವಲ್ಪ ದಿವಸ ನೋಡಿ ಪ್ರಯತ್ನ ಮಾಡಿ, ಏನಾದ್ರು ಸಿಕ್ಕಿದ್ರೆ ಆ ಕಡೆ ಕ್ಯಾನ್ಸಲ್ ಆಗಿದೆ ಅಂದ್ಬಿಟ್ಟು ಇಲ್ಲಿ ಒಪ್ಕೊಂಡು ಈಗ ಒಂದು 3 ದಿವಸ ಬಿಟ್ಕೊಂಡು ಮತ್ತೆ ಕ್ಯಾನ್ಸಲ್ ಮಾಡ್ಬಿಟ್ರು. ಜೀವ ಒಂದೇ ಒಂದು ಇಡೀ ಆಗಿತ್ತು. ಅಲ್ಲ ಯಪ್ಪ, ಕಡೆ ಶ್ರಾವಣ ಅಂದ್ರೆ ನಮಗೆ ಒಂಥರ ಹುಲಿ ಹೊಟ್ಟಿಸ್ದಂಗೆ. ಈ ಕಡೆ ಶ್ರಾವಣದಲ್ಲಿ ಗೋವಿಂದ ಅನಿಸ್ಬಿಟ್ರಲ್ಲಪ್ಪ. ನಾವು ಬೇರೆ ಕಡೆ ಗೋವಿಂದ ಅಂದ್ರೆ ನಮ್ಗೆ ಗೋವಿಂದ ಅನಿಸ್ಬಿಟ್ರಲ್ಲ. ಹೊಟ್ಟೆಲ್ ತಣ್ಣೀರು ಬಟ್ಟೆ ಸುಮ್ಮನೆ ಕೂತ್ಕೊಂಡು ನಮ್ ವಾದ್ಯದ ಪಾಪ ಎಲ್ಲರೂ ನಾವು ಹೇಳ್ಕೊಂಡಿರ್ತೀವಿ. ಅವ್ರಿಗೂ ಕ್ಯಾನ್ಸಲ್ ಮಾಡ್ಬಿಟ್ಟೆ. ನೋಡಪ್ಪ ನನ್ನ ನಂಬ್ಕೊಂಡು ಕೂತ್ಕೊಬಿಡಿ, ಬೇರೆದವ್ರ ಭಗವಂತ ಸೇವೆ ಸಿಕ್ಕಿದ್ರೆ ಹೊರಡಿ. ಅವರು ಕೈ ತಪ್ಪೋದ್ರ ನನ್ನದೇ ಶುರು ದಾಸರೇ ಏನೋ ಒಂಚೂರು ಭಗವಂತ ಸೇವೆ ಮಾಡ್ಕೊಡ್ತೀರ ಅಂತ ಈಗ ಚಂದ ಆಯ್ತು. ನಾನು ಬಿಲ್ಡರ್ಗೆ ಏನಾದ್ರು ನಾನು ಖಾಲಿ ಇದ್ದಿಲ್ಲ, ನಾನೆಲ್ಲ ಕಡೆ ಹೋಗ್ಬಿಟ್ಟಿದ್ದೆ ಅಂದ್ರೆ ಆಗೋದೇನೋ ಏನೋ ಭಗವಂತ ನಂಗೆ ವರ್ಣನೆ ಮಾಡಕ್ಕೆ ನಾಲಿಗೆ ಬಂದಿಲ್ಲ. ಅವನೊಬ್ಬ ಖಾಲಿ ಇದ್ದೀನಿ, ಅಕ್ಕಪಕ್ಕದ ಹಿಡ್ಕೊಬೇಕಲ್ಲ ಏನ್ ಮಾಡೋದು? ಹೆಂಗ ನೀವು ಬನ್ನಿ ಅಕ್ಕಪಕ್ಕದ ಎತ್ತ ಬನ್ನಿ ಅಂದ್ರೆ ಎತ್ತಾಕೊಂಡ್ ಹೋದ